ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಸದ್ಯಕ್ಕಿಲ್ಲ ಅನ್ನುವಂಥ ಅಪ್ಡೇಟ್ ಬರ್ತಾ ಇದೆ. ಸಂಪುಟ ಪುನರಚನೆಗೆ ಹೈಕಮಾಂಡ್ ತಡೆಯೊಡ್ಡಿದೆ. 2 ವರ್ಷ ಮುಗಿದ ಬಳಿಕ ಸಂಪುಟ ಪುನರಚನೆಯ ಚಿಂತನೆ ಮುಂದೆ ಅಷ್ಟೇ, ಈಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ಚುನಾವಣೆ ಮುಗಿದ ಬಳಿಕ ಸಂಪುಟ ಪುನರಚನೆ ತೀರ್ಮಾನ ಈಗಲ್ಲ ಅಂತ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ವೇಳೆ ಈ ನಿರ್ಧಾರ ಹೊರಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ಸಂಪುಟ ಪುನರಚನೆ ಆಗುತ್ತೆ ಅಂತ ಸಾಕಷ್ಟು ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಇಮಿಡಿಯೇಟ್ ಆಗಿ ಆಗೋದಿಲ್ಲ ಅನ್ನುವಂಥ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಹತ್ರ ಹಲವು ವಿಚಾರಗಳನ್ನ ತೀರ್ಮಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಸಂಪುಟ ಪುನರಚನೆ ಕೂಡ ಒಂದು. ಸದ್ಯಕ್ಕೆ ಆ ಒಂದು ವಿಚಾರ ಇಲ್ಲ ಅಂತ. ಚುನಾವಣೆಗಳು, ಪಂಚಾಯತಿ ಚುನಾವಣೆಗಳು, ತಾಲೂಕು ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಇರೋದ್ರಿಂದ ಇಮ್ಮಿಡಿಯೇಟ್ ಆಗಿ ಅಂಥ ರಿಸ್ಕನ್ನು ತಗೊಳ್ಳೋದಿಲ್ಲ ಅಂತ ಕಾಂಗ್ರೆಸ್ ವಲಯದಲ್ಲಿ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ. ವಿಜಯ್, ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ ಅನ್ನುವಂಥ ಮಾಹಿತಿ. ಸಿದ್ದರಾಮಯ್ಯ ದೆಹಲಿಯಿಂದ ಇನ್ನೂ ಯಾವೆಲ್ಲ ವಿಚಾರಗಳನ್ನ ಫೈನಲೈಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ? ಸಂಪುಟ ಪುನರ್ರಚನೆ ಕುರಿತಾಗಿ ಇನ್ನೂ ಏನೆಲ್ಲ ಅಪ್ಡೇಟ್ ಇದೆ? ಆಲ್ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ವಿಜಯ್. ನೋಡ್ತಾ ಇದ್ದೀವಿ, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸಂಪುಟಕ್ಕೆ ಸರ್ಜರಿ ಮಾಡೋದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಇಮಿಡಿಯೇಟ್ ಆಗಿ ಆ ರಿಸ್ಕನ್ನು ತಗೊಳಕ್ ಹೋಗಲ್ಲ. ಒಂದ್ ಕಡೆ ವೀಕ್ಷಕರೇ, ನಾವು ನೋಡ್ತಾ ಇದ್ದೀವಿ, ಬಣ ಬಡಿದಾಟ ಜೋರಾಗಿದೆ ಕರ್ನಾಟಕದಲ್ಲಿ. ಹನಿ ಟ್ರ್ಯಾಪ್ ವಿಚಾರ ಇರಬಹುದು, ಅಥವಾ ಮುಖ್ಯಮಂತ್ರಿ ಹುದ್ದೆ ವಿಚಾರ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರ ಇರ್ಬೋದು. ಬಣ ಬಡಿದಾಟ ತಾರಕಕ್ಕೇರಿರುವಂಥ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಮಾಡುವಂಥ ರಿಸ್ಕನ್ನು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ತಗೊಳುತ್ತಾ, ಮತ್ತೊಂದು ರಿಸ್ಕನ್ನು ಮೈ ಮೇಲೆ ಎಳ್ಕೊಳ್ಳುತ್ತಾ ಅನ್ನೋಂಥ ಪ್ರಶ್ನೆ ಖಂಡಿತವಾಗ್ಲೂ ಈಗ ಇಮ್ಮಿಡಿಯೇಟ್ ಆಗಿ ಸಂಪುಟ ಪುನರಚನೆ ಮಾಡಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರೋದ್ರಿಂದ ಅಂತ ಈಗ ಸಿದ್ದರಾಮಯ್ಯ ಏನು ಹೈಕಮಾಂಡ್ ಜೊತೆ ಮಾತನಾಡ್ಕೊಂಡು ಬರ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಲೆಟ್ಸ್ ಗೋ ಬ್ಯಾಕ್ ಟು ವಿಜಯ್. ವಿಜಯ್, ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿ ಮತ್ತು ದೆಹಲಿಯ ಭೇಟಿಯ ವೇಳೆ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ, ಸುಮಾರು 8 ರಿಂದ 10 ಜನ ಸಚಿವರನ್ನ ತೆಗೆದು ಹೊಸಬರ ನೇಮಕ ಮಾಡೋ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೇಳಿಸಿತ್ತು. ಆ ಪ್ರಸ್ತಾಪವು ಕೂಡ ಹೈಕಮಾಂಡ್ ಮಟ್ಟದಲ್ಲಿತ್ತು, ಸಿದ್ದರಾಮಯ್ಯ ಮಟ್ಟದಲ್ಲಿ ಇರಲಿಲ್ಲ. ಭೇಟಿಯ ಸಂದರ್ಭದಲ್ಲಿ ಒಂದು ತೀರ್ಮಾನ ಆಗಿರುವಂಥದ್ದು, ಸದ್ಯಕ್ಕೆ ಸಚಿವ ಸಂಪುಟ ಪುನರಚನೆ ಬೇಡ ಅಂತ. ಯಾಕಂದ್ರೆ ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಕೂಡ ರಿಪಬ್ಲಿಕ್ ಕನ್ನಡ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಒಪ್ಪೋದಿಲ್ಲ ಅಂತ. ಜೊತೆಗೆ ಈ ಮನವರಿಕೆಯನ್ನು ಹೈಕಮಾಂಡ್ಗೆ ಮಾಡಿಕೊಟ್ಟಿರುವಂಥದ್ದು. ಈಗಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ 8 ರಿಂದ 10 ಜನ ಸಚಿವರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಪ್ರಸ್ತಾವನೆ ಪಟ್ಟಿ ಇರುವಂಥದ್ದು. ಆದರೆ ಇದಕ್ಕೆ ಸಿದ್ದರಾಮಯ್ಯ ಒಪ್ಪಿಲ್ಲ. ಕಾರಣ, ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪುನರಚನೆ ಕೈ ಹಾಕಿದ್ರೆ ದೊಡ್ಡ ಮಟ್ಟದ ಗೊಂದಲ ಉಂಟಾಗುತ್ತೆ. ಇಲ್ಲೊಂದು ಕಡೆ ಸರ್ಕಾರದ ಮತ್ತು ಪಕ್ಷದ ಇಮೇಜ್ಗೆ ಧಕ್ಕೆ ಆಗೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಈ ಮನವರಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು. ಇದರ ಹಿಂದಿನ ಇನ್ನೊಂದು ರಾಜಕೀಯ ತಂತ್ರಗಾರಿಕೆ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಒತ್ತಡ ಹಾಕಿ ಸಚಿವ ಸಂಪುಟ ಪುನರಚನೆ ಮಾಡಿದ್ರೆ ಸಚಿವ ಸಂಪುಟ ಸಭೆಯಲ್ಲಿ, ಸಚಿವ ಸಂಪುಟದಲ್ಲಿ ಡಿ.ಕೆ.ಶಿ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನೋ ಒಂದು ಆತಂಕ ಕೂಡ ಇರುವಂಥದ್ದು. ಎಲ್ಲಾ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರ ಕೈ ಮೇಲ್ಗೈ ಆಗಿರುವಂಥದ್ದು. ಸಚಿವ ಸಂಪುಟ ಪುನರಚನೆಗೆ ಈಗ ಬ್ರೇಕ್ ಅನ್ನು ಬಿದ್ದಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ, ಸಂಪುಟ ಪುನರಚನೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಅಂತ ವಿಜಯ್ ಜೊನ್ನಳ್ಳಿ ರಿಪೋರ್ಟ್ ಕೊಡ್ತಾ ಇದ್ರು. ಸಿದ್ದರಾಮಯ್ಯ ಈಗ ಸಂಪುಟ ಪುನರಚನೆಗೆ ಕೈ ಹಾಕಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಅಂಶವನ್ನು ಹೇಳ್ತಾ ಇದ್ರು. ಸೊ ಇದಲ್ಲ, ದಿಸ್ ಇಸ್ ನಾಟ್ ದ ಟೈಮ್ ಅಂತ. ಈ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಬೇಡ ಅನ್ನೋದು ಸಿದ್ದರಾಮಯ್ಯನವರ ನಿರ್ಧಾರ ಕೂಡ ಆಗಿತ್ತು. ಈಗಲೂ ಕೂಡ ಹೈಕಮಾಂಡ್ 7 ರಿಂದ 8 ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತಿದೆ. ಆದರೆ ಸಿದ್ದರಾಮಯ್ಯ ಇದಕ್ಕೆ ಒಪ್ಪುತ್ತಾ ಇಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೈ ಮೇಲಾಗಿದೆ ಅನ್ನುವಂಥ ಮಾಹಿತಿ. ಸಿದ್ದರಾಮಯ್ಯ ಸಂಪುಟಕ್ಕೆ ಸರ್ಜರಿ ಸದ್ಯಕ್ಕಿಲ್ಲ ಅನ್ನುವಂಥ ಅಪ್ಡೇಟ್ ಬರ್ತಾ ಇದೆ. ಸಂಪುಟ ಪುನರಚನೆಗೆ ಹೈಕಮಾಂಡ್ ತಡೆಯೊಡ್ಡಿದೆ. 2 ವರ್ಷ ಮುಗಿದ ಬಳಿಕ ಸಂಪುಟ ಪುನರಚನೆಯ ಚಿಂತನೆ ಮುಂದೆ ಅಷ್ಟೇ, ಈಗಿಲ್ಲ ಅಂತ ಹೇಳಲಾಗ್ತಾ ಇದೆ. ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ
ಚುನಾವಣೆ ಮುಗಿದ ಬಳಿಕ ಸಂಪುಟ ಪುನರಚನೆ ತೀರ್ಮಾನ ಈಗಲ್ಲ ಅಂತ ಸಿಎಂ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ವೇಳೆ ಈ ನಿರ್ಧಾರ ಹೊರಬಿದ್ದಿದೆ ಅಂತ ಹೇಳಲಾಗ್ತಾ ಇದೆ. ಕಾಂಗ್ರೆಸ್ ಮೂಲಗಳಿಂದ ರಿಪಬ್ಲಿಕ್ ಕನ್ನಡಕ್ಕೆ ಮಾಹಿತಿ ಲಭ್ಯವಾಗಿದೆ. ಸಂಪುಟ ಪುನರಚನೆ ಆಗುತ್ತೆ ಅಂತ ಸಾಕಷ್ಟು ರಾಜಕೀಯ ವಲಯದಲ್ಲಿ ಮಾತುಗಳು ಕೇಳಿ ಬರ್ತಾ ಇತ್ತು. ಈಗ ಇಮಿಡಿಯೇಟ್ ಆಗಿ ಆಗೋದಿಲ್ಲ ಅನ್ನುವಂಥ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಸಿದ್ದರಾಮಯ್ಯ ಡೆಲ್ಲಿಗೆ ಹೋಗಿ ಕಾಂಗ್ರೆಸ್ ಹೈಕಮಾಂಡ್ ಹತ್ರ ಹಲವು ವಿಚಾರಗಳನ್ನ ತೀರ್ಮಾನ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಅದರಲ್ಲಿ ಸಂಪುಟ ಪುನರಚನೆ ಕೂಡ ಒಂದು. ಸದ್ಯಕ್ಕೆ ಆ ಒಂದು ವಿಚಾರ ಇಲ್ಲ ಅಂತ ಚುನಾವಣೆಗಳು, ಪಂಚಾಯತಿ ಚುನಾವಣೆಗಳು, ತಾಲೂಕು ಜಿಲ್ಲಾ ಪಂಚಾಯತಿ ಚುನಾವಣೆಗಳಿರೋದ್ರಿಂದ ಇಮಿಡಿಯೇಟ್ ಆಗಿ ಅಂಥ ರಿಸ್ಕನ್ನು ತಗೊಳ್ಳೋದಿಲ್ಲ ಅಂತ ಕಾಂಗ್ರೆಸ್ ವಲಯದಲ್ಲಿ ಮಾತು ಕೇಳಿ ಬರ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಜಯ್ ಜೊನ್ನಳ್ಳಿ. ವಿಜಯ್, ಸಂಪುಟ ಪುನರ್ರಚನೆ ಸದ್ಯಕ್ಕಿಲ್ಲ ಅನ್ನುವಂಥ ಮಾಹಿತಿ. ಸಿದ್ದರಾಮಯ್ಯ ದೆಹಲಿಯಿಂದ ಇನ್ನೂ ಯಾವೆಲ್ಲ ವಿಚಾರಗಳನ್ನ ಫೈನಲೈಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ? ಸಂಪುಟ ಪುನರ್ರಚನೆ ಕುರಿತಾಗಿ ಇನ್ನೂ ಏನೆಲ್ಲ ಅಪ್ಡೇಟ್ ಇದೆ? ಆಲ್ರೈಟ್, ದಯವಿಟ್ಟು ಹಾಗೆ ಸಂಪರ್ಕದಲ್ಲಿರಿ ವಿಜಯ್. ನೋಡ್ತಾ ಇದ್ದೀವಿ, ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇರ್ತಕ್ಕಂಥದ್ದು. ಸದ್ಯಕ್ಕೆ ಸಂಪುಟಕ್ಕೆ ಸರ್ಜರಿ ಮಾಡೋದಿಲ್ಲ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಹೈಕಮಾಂಡ್ ಇಮಿಡಿಯೇಟ್ ಆಗಿ ಆ ರಿಸ್ಕನ್ನು ತಗೊಳಕ್ ಹೋಗಲ್ಲ. ಒಂದ್ ಕಡೆ ವೀಕ್ಷಕರೇ ನಾವು ನೋಡ್ತಾ ಇದ್ದೀವಿ, ಬಣ ಬಡಿದಾಟ ಜೋರಾಗಿದೆ ಕರ್ನಾಟಕದಲ್ಲಿ. ಹನಿ ಟ್ರ್ಯಾಪ್ ವಿಚಾರ ಇರಬಹುದು, ಅಥವಾ ಮುಖ್ಯಮಂತ್ರಿ ಹುದ್ದೆ ವಿಚಾರ ಇರ್ಬೋದು, ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ವಿಚಾರ ಇರ್ಬೋದು. ಬಣ ಬಡಿದಾಟ ತಾರಕಕ್ಕೇರಿರುವಂಥ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಮಾಡುವಂಥ ರಿಸ್ಕನ್ನು ಮತ್ತೆ ಕಾಂಗ್ರೆಸ್ ಹೈಕಮಾಂಡ್ ತಗೊಳುತ್ತಾ, ಮತ್ತೊಂದು ರಿಸ್ಕನ್ನು ಮೈ ಮೇಲೆ ಎಳ್ಕೊಳ್ಳುತ್ತಾ ಅನ್ನೋಂಥ ಪ್ರಶ್ನೆ ಖಂಡಿತವಾಗ್ಲೂ ಈಗ ಇಮ್ಮಿಡಿಯೇಟ್ ಆಗಿ ಸಂಪುಟ ಪುನರಚನೆ ಮಾಡಲ್ಲ, ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಚುನಾವಣೆಗಳಿರೋದ್ರಿಂದ ಅಂತ ಈಗ ಸಿದ್ದರಾಮಯ್ಯ ಏನು ಹೈಕಮಾಂಡ್ ಜೊತೆ ಮಾತನಾಡ್ಕೊಂಡು ಬರ್ತಾ ಇದ್ದಾರೆ, ಆ ಸಂದರ್ಭದಲ್ಲಿ ನಿರ್ಧಾರ ಆಗಿದೆ ಅಂತ ಹೇಳಲಾಗ್ತಾ ಇದೆ. ರೈಟ್, ಲೆಟ್ಸ್ ಗೋ ಬ್ಯಾಕ್ ಟು ವಿಜಯ್. ವಿಜಯ್, ಏನೆಲ್ಲ ಅಪ್ಡೇಟ್ ಇದೆ ಈ ವಿಚಾರದಲ್ಲಿ? ಶ್ರೀಲಕ್ಷ್ಮಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಭೇಟಿ ಮತ್ತು ದೆಹಲಿಯ ಭೇಟಿಯ ವೇಳೆ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ, ಸುಮಾರು 8 ರಿಂದ 10 ಜನ ಸಚಿವರನ್ನ ತೆಗೆದು ಹೊಸಬರ ನೇಮಕ ಮಾಡೋ ಸಂಬಂಧಪಟ್ಟಂತೆ ಸಾಕಷ್ಟು ಕುತೂಹಲ ಕೇಳಿಸಿತ್ತು. ಆ ಪ್ರಸ್ತಾಪವು ಕೂಡ ಹೈಕಮಾಂಡ್ ಮಟ್ಟದಲ್ಲಿತ್ತು, ಸಿದ್ದರಾಮಯ್ಯ ಮಟ್ಟದಲ್ಲಿ ಇರಲಿಲ್ಲ. ಭೇಟಿಯ ಸಂದರ್ಭದಲ್ಲಿ ಒಂದು ತೀರ್ಮಾನ ಆಗಿರುವಂಥದ್ದು, ಸದ್ಯಕ್ಕೆ ಸಚಿವ ಸಂಪುಟ ಪುನರಚನೆ ಬೇಡ ಅಂತ. ಯಾಕಂದ್ರೆ ದೆಹಲಿಗೆ ಹೋಗೋದಕ್ಕಿಂತ ಮುಂಚೆ ಕೂಡ ರಿಪಬ್ಲಿಕ್ ಕನ್ನಡ ಏನೋ ಸುದ್ದಿಯನ್ನು ಬ್ರೇಕ್ ಮಾಡಿತ್ತು, ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಒಪ್ಪೋದಿಲ್ಲ ಅಂತ. ಜೊತೆಗೆ ಈ ಮನವರಿಕೆಯನ್ನು ಹೈಕಮಾಂಡ್ಗೆ ಮಾಡಿಕೊಟ್ಟಿರುವಂಥದ್ದು. ಈಗಲೂ ಕೂಡ ಹೈಕಮಾಂಡ್ ಮಟ್ಟದಲ್ಲಿ 8 ರಿಂದ 10 ಜನ ಸಚಿವರನ್ನ ಕೈ ಬಿಡಬೇಕು ಅನ್ನುವಂಥದ್ದು ಪ್ರಸ್ತಾವನೆ ಪಟ್ಟಿ ಇರುವಂಥದ್ದು. ಆದರೆ ಇದಕ್ಕೆ ಸಿದ್ದರಾಮಯ್ಯ ಒಪ್ಪಿಲ್ಲ. ಕಾರಣ ಜಿಲ್ಲಾ ಮತ್ತು ತಾಲೂಕ್ ಪಂಚಾಯತಿ ಚುನಾವಣೆ ಬರ್ತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಪುನರಚನೆ ಕೈ ಹಾಕಿದ್ರೆ ದೊಡ್ಡ ಮಟ್ಟದ ಗೊಂದಲ ಉಂಟಾಗುತ್ತೆ. ಇಲ್ಲೊಂದು ಕಡೆ ಸರ್ಕಾರದ ಮತ್ತು ಪಕ್ಷದ ಇಮೇಜ್ಗೆ ಧಕ್ಕೆ ಆಗೋ ರೀತಿಯಲ್ಲಿ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಅನ್ನುವಂಥದ್ದು ಈ ಮನವರಿಕೆಯನ್ನು ಮಾಡಿಕೊಟ್ಟಿರುವಂಥದ್ದು. ಇದರ ಹಿಂದಿನ ಇನ್ನೊಂದು ರಾಜಕೀಯ ತಂತ್ರಗಾರಿಕೆ ಅಂತಂದ್ರೆ, ಡಿ.ಕೆ. ಶಿವಕುಮಾರ್ ಒತ್ತಡ ಹಾಕಿ ಸಚಿವ ಸಂಪುಟ ಪುನರಚನೆ ಮಾಡಿದ್ರೆ ಸಚಿವ ಸಂಪುಟ ಸಭೆಯಲ್ಲಿ, ಸಚಿವ ಸಂಪುಟದಲ್ಲಿ ಡಿ.ಕೆ.ಶಿ ಪ್ರಾಬಲ್ಯ ಹೆಚ್ಚಾಗುತ್ತೆ ಅನ್ನೋ ಒಂದು ಆತಂಕ ಕೂಡ ಇರುವಂಥದ್ದು. ಎಲ್ಲ ಬೆಳವಣಿಗೆ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯವರ ಕೈ ಮೇಲ್ಗೈ ಆಗಿರುವಂಥದ್ದು ಸಚಿವ ಸಂಪುಟ ಪುನರಚನೆಗೆ ಈಗ ಬ್ರೇಕ್ ಅನ್ನು ಬಿದ್ದಿರುವಂಥದ್ದು. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವಿಜಯ್ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ವಿ, ಸಂಪುಟ ಪುನರಚನೆ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಕೈ ಮೇಲಾಗಿದೆ ಅಂತ ವಿಜಯ್ ಜೊನ್ನಳ್ಳಿ ರಿಪೋರ್ಟ್ ಕೊಡ್ತಾ ಇದ್ರು. ಸಿದ್ದರಾಮಯ್ಯ ಈಗ ಸಂಪುಟ ಪುನರಚನೆಗೆ ಕೈ ಹಾಕಿದ್ರೆ ಏನೆಲ್ಲ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಟ್ಟಿದ್ದಾರೆ ಅನ್ನುವಂಥ ಅಂಶವನ್ನು ಹೇಳ್ತಾ ಇದ್ರು. ಸೊ ಇದಲ್ಲ, ದಿಸ್ ಇಸ್ ನಾಟ್ ದ ಟೈಮ್ ಅಂತ. ಈ ಸಂದರ್ಭದಲ್ಲಿ ಸಂಪುಟ ಪುನರಚನೆ ಬೇಡ ಅನ್ನೋದು ಸಿದ್ದರಾಮಯ್ಯನವರ ನಿರ್ಧಾರ ಕೂಡ ಆಗಿತ್ತು. ಈಗಲೂ ಕೂಡ ಹೈಕಮಾಂಡ್ 7 ರಿಂದ 8 ಸಚಿವರನ್ನ ಬದಲಾವಣೆ ಮಾಡಬೇಕು ಅಂತಿದೆ. ಆದರೆ ಸಿದ್ದರಾಮಯ್ಯ ಇದಕ್ಕೆ ಒಪ್ಪುತ್ತಾ ಇಲ್ಲ. ಹಾಗಾಗಿ ಈ ವಿಚಾರದಲ್ಲಿ ಸದ್ಯಕ್ಕೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಕೈ ಮೇಲಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ.